guys, welcome back to my YouTube channel Shamita Creations for 2012. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಡ್ರಾಯಿಂಗ್ಸ್ಗಳನ್ನ ತೋರಿಸ್ತಾ ಇದ್ದೀನಿ. ಸೊ ಲೆಟ್ ಸ್ಟಾರ್ಟ್ ದ ವ್ಲಾಗ್ ಬೈ ಶೋಯಿಂಗ್ ಮೈ ಆಲ್ ಡ್ರಾಯಿಂಗ್ಸ್. ಸೊ ಇದು ನನ್ನ ಫಸ್ಟ್ ಡ್ರಾಯಿಂಗ್ ಇನ್ ದಿಸ್ ಟೈಪ್ ಆಫ್ ಬುಕ್ ಅಂತಲೇ ಹೇಳ್ಬೋದು. ಇದು 2/6/2023 ಮಾಡಿರೋದು. ಸೊ ಡಾಕ್ಟರ್ಸ್ ಡೇ ಇತ್ತು ಅವತ್ತು, ಹಾಗಾಗಿ ಮೀನ್ಸ್ 1 ಇತ್ತು ಬಟ್ ನಾವು 2 ಮಾಡಿರೋದು. 2 ವರ್ಷ ಆಯಿತು ಆ ಡ್ರಾಯಿಂಗ್ ಮಾಡಿ. ಇದು 30 ಮಿನಿಟ್ಸ್ ಚಾಲೆಂಜಲ್ಲಿ ಮಾಡಿದ್ದು. ಇದು UFO ಡೇ ಇದ್ದಾಗ ಮಾಡಿದ್ದು ಡ್ರಾಯಿಂಗ್. ಆ್ಯಂಡ್ ದಿಸ್ ಒನ್ ಆಫ್ ಮೈ ಇನ್ಕಂಪ್ಲೀಟ್ ಡ್ರಾಯಿಂಗ್. ಅಂದರೆ ಇದಕ್ಕೆ ಔಟ್ಲೈನೇ ಕೊಟ್ಟಿಲ್ಲ, ನಾನು ನೋಡಿದೆಲ್ಲ ಇನ್ಕಂಪ್ಲೀಟ್ ಇದೆ. ಇದು 4/9/2023 ಮಾಡಿರೋದು. ಆ್ಯಂಡ್ ಇದು ಸನ್ಸೆಟ್ ಡ್ರಾಯಿಂಗ್. ಇದು 15/7 ಮಾಡಿರೋದು 2023ಗೆ. ಆ್ಯಂಡ್ ಇದು ಗ್ಯಾಲಕ್ಸಿ ಡ್ರಾಯಿಂಗ್, ಅದು ನೋಡಿದರೆ ಗೊತ್ತಾಗ್ತಾಯಿದೆ. ಆ್ಯಂಡ್ ಇದು ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೀನಿ ಅಂತ ಇದನ್ನು ಮಾಡಿದೆ, ಬಟ್ ನಂಗೆ ಗೊತ್ತಾಗ್ತಲ್ಲ ಯಾವ ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಸೊ ನೀವೇ ಗೆಸ್ ಮಾಡಿ ಯಾವ್ದು ಚೆನ್ನಾಗಿದೆ ಅಂತ. ಸೊ ಇದು ಸೀನರಿ ಡ್ರಾಯಿಂಗ್, ಇದು ಡೂಡಲ್ ಆರ್ಟ್. ಆ್ಯಂಡ್ ಇದು ವಾಸ್. ಸೊ ನಾನು ಇಲ್ಲಿ ಪೇಜ್ ನಂಬರ್ ಎಲ್ಲ ಬರೆದಿದ್ದೀನಿ. ಸೊ ನನಗೆ ಫಸ್ಟ್ ಈ ಥರ ಪೇಜ್ ನಂಬರ್ ಬರೀತೇನೆ. ಆಗ ನಮ್ಮ ಮ್ಯಾಮ್ ಹೇಳಿದ್ರು, ನಮ್ಮ ಸ್ಕೂಲಲ್ಲೆಲ್ಲ ಇತ್ತಲ್ಲ ಅವರೆಲ್ಲ ಹೇಳಿದರು ಈ ಥರ ಎಲ್ಲ ಬರಿಬೇಡ, ನಾನು ಡ್ರಾಯಿಂಗ್ ಸ್ವಲ್ಪ ಹಾಳಾಗುತ್ತೆ ಅಂತ. ಇದು 20 ಮಿನಿಟ್ಸ್ ಚಾಲೆಂಜ್. ಸೊ ಇದು ಮಾಮ್ ಆ್ಯಂಡ್ ಗರ್ಲ್, ಅವರ ಮಗಳು ಮತ್ತು ಅವರಮ್ಮ ಕೂತಿರೋ ಥರ. ಇದು ನಂಗೆ ನೆನಪಿಲ್ಲ ಏನಕ್ಕೆ ಈ ಥರ ಮಾಡಿ. ಸೊ ನಂಗೆ ಅಷ್ಟೊಂದು ನೆನಪಿಲ್ಲ, ಬಟ್ ಬಾಟಲ್ ಒಳಗಡೆ ಏನೋ ಡ್ರಾಯಿಂಗ್ ಮಾಡಿ ಅಂತ ಏನೋ ಕೊಟ್ಟಿರ್ಬೇಕೇನೋ. ಆ್ಯಂಡ್ ಇದು ಆರೆಂಜಿಂದು. ಆ್ಯಂಡ್ ಇದು ಎಷ್ಟು ಟೈಮ್ ತೊಗೊಂಡು ಮಾಡಿದ್ದೀನಿ ಅಂದರೆ ಇದನ್ನು ಎಷ್ಟು ಇನ್ಕಂಪ್ಲೀಟ್. ಈ ಡ್ರಾಯಿಂಗ್ಸ್ ಬಿಟ್ಟು ಎಲ್ಲ ಡ್ರಾಯಿಂಗೂ ಮಾಡ್ತಾಯಿದ್ದೆ. ಅಂದರೆ ಆ ಡ್ರಾಯಿಂಗ್ ನನಗೆ ಬರ್ತಾನೆ ಇರಲಿಲ್ಲ, ಹಾಗಾಗಿ ಹಾಗೆ ಮಾಡ್ತಿದ್ದಿದ್ದು. ಆ್ಯಂಡ್ ಇದು ಆಯಿಲ್ ಪೆನ್ಸಿಲಲ್ಲಿ ಮಾಡಿರೋದಲ್ಲ, ನಾರ್ಮಲ್ ಕ್ರಯಾನ್ಸಲ್ಲಿ ಮಾಡಿರೋದು, ಹಾಗಾಗಿ ಹಿಂಗೆ ಬಂದಿದೆ. ಇದು ಕ್ಯಾರೆಟ್. ಸೊ ಅಷ್ಟೊಂದು ಚೆನ್ನಾಗಿ ಬಂದಿಲ್ಲ ಅಂತ ಗೊತ್ತು, ಆದರೂ ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್. ಆ್ಯಂಡ್ ಇದು ಬರ್ಡ್. ಆ್ಯಂಡ್ ಇದು ಎಲ್ಲ 50 ಶೀಟ್ಸ್ ಆಯಿಲ್ ಪೆಸ್ಟಲ್ಸ್ನ ಯೂಸ್ ಮಾಡಿ ಮಾಡಿರೋದು. ಆ್ಯಂಡ್ ಈ ಲೈನ್ ಬರಬಾರ್ದಾಗಿತ್ತು, ಬಟ್ ನಾನು ಆಲ್ರೆಡಿ ಮಾಡಿಬಿಟ್ಟಿದ್ದೆ, ಹಾಗಾಗಿ ಹೀಗೆ ಬಂದಿದೆ ಅದು. ಇದು ಈಜಿಪ್ಟ್ ಮಮ್ಮಿ. ಸೊ ಇಲ್ಲಿಂದ ಸ್ಪ್ರೇ ಹಾಕಿದ್ದೀನಿ ನಾನು, ಸೊ ಹಾಗಾಗಿ ಏನು ಟ್ರಾನ್ಸ್ಫರ್ ಆಗೋಲ್ಲ. ಅದೇನು ಸ್ಪ್ರೇ ನಂಗೆ ಮರ್ತೋಗಿದೆ ಅದು ಹೆಸರು. ಆ್ಯಂಡ್ ಇದು ಬುದ್ಧ. ಇದು ಸಣ್ಣ ಮಕ್ಕಳು ಡ್ರಾಯಿಂಗು ಕ್ಯೂಟಾಗಿದ್ದು ಅಂತ ಮಾಡಿರೋದು. ಸೊ ಇಲ್ಲಿ ನಾನು ಔಟ್ಲೈನ್ ಕೊಡೋದೆ ಮರ್ತೋಗಿದ್ದೀನಿ. ಆ್ಯಂಡ್ ಇದು ಟೈಗರ್ ಡ್ರಾಯಿಂಗ್. ಸೊ ನೆಕ್ಸ್ಟ್ ಇದು ತುಂಬ ಕ್ಯೂಟ್ ಆಗಿದೆ, ನಂಗೆ ತುಂಬ ಇಷ್ಟ ಇದೆ ಈ ಡ್ರಾಯಿಂಗ್, ಬಟ್ ಒಂಚೂರು ಮಿಸ್ಟೇಕ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇದು 30 ಮಿನಿಟ್ಸ್ ಚಾಲೆಂಜ್ ಅಲ್ಲಿ ಮಾಡಿದ್ದು. ಸೊ ಇದು ಲೈಕ್ ಡೀಪ್ ಓಷನಲ್ಲಿ ಒಂದು ಟಾರ್ಟೈಸ್ ಇರೋ ಥರ. ಆ್ಯಂಡ್ ಇದು ಸುಮ್ಮನೆ ಬೋರ್ ಆಗ್ತಿತ್ತು ಅಂತ ಮಾಡಿದ್ದು. ಇದು 40 ಮಿನಿಟ್ಸ್ ಚಾಲೆಂಜ್, ಅಂದರೆ 1.5 ಗಂಟೆಯಲ್ಲಿ 2 ಚಾಲೆಂಜ್ ಮಾಡಿದ್ದು ನನಗೆ. ಇನ್ನೊಂದು ಚಾಲೆಂಜ್ ಎಲ್ಲೋ ಬೇರೆ ಕಡೆ ಇಟ್ಟಿದ್ದೀನಿ. ಆ್ಯಂಡ್ ಇದು ಆಯಿಲ್ ಪ್ಯಾಸ್ಟಲಿಂದನೇ ಮಾಡಿರೋದು. ಸೊ ಇದು ಈ ಬುಕ್ ಆಲ್ಮೋಸ್ಟ್ ಆಯಿಲ್ ಪ್ಯಾಸ್ಟಲ್ಸಿಂದನೇ. ಸೊ ಇದು ಏನಕ್ಕೆ ಅಂತ ಗೊತ್ತಿಲ್ಲ, ಬಟ್ 11th ನವೆಂಬರಲ್ಲೇ ಮಾಡಿರೋದು, ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಇದು ಲೈಕ್ ಡಿಫಾರೆಸ್ಟೇಷನ್ ಈ ಕಡೆ, ಇದು ಮಾಮೂಲಿ ನ್ಯಾಚುರಲ್ ಆಗಿರೋದು. ಇದು ಮತ್ತು ಇನ್ನೊಂದು ಇದು ಮತ್ತು ಇದು ಒಂದೇ ಕ್ಲಾಸಲ್ಲಿ ಮಾಡಿದ್ದು ನಾನು. 40 ಮಿನಿಟ್ಸ್ ಚಾಲೆಂಜ್ ಇದು. ಇದು ಒಂದು ಬರ್ಡ್. ಇದು ಸಾಫ್ಟ್ ಪ್ಯಾಸ್ಟಲ್ಸಲ್ಲಿ ಗ್ಯಾಲಕ್ಸಿ ಮಾಡಿರೋದು. ಇದು ಸಾಫ್ಟ್ ಪ್ಯಾಸ್ಟಲ್ಸಲ್ಲೇ ಮಾಡಿರೋದು, ಅದಕ್ಕೆ ಹಿಂಗೆಲ್ಲ ಸ್ಪ್ರೆಡ್ ಆಗಿದೆ. ಇದು ಸಾಫ್ಟ್ ಪ್ಯಾಸ್ಟಲ್ಸಿಂದನೇ ಮಾಡಿರೋದು. ಇದು ಸಾಫ್ಟ್ ಪ್ಯಾಸ್ಟಲ್ಸಿಂದನೇ ಒಂದು ಫ್ಲವರ್ ಮಾಡಿರೋದು. ಆ್ಯಂಡ್ ಇದು ತುಂಬ ಇಷ್ಟ ಆಗಿದೆ ನನಗೆ, ಸಾಫ್ಟ್ ಪ್ಯಾಸ್ಟಲ್ಸಿಂದನೇ ಮಾಡಿರೋದು. ಇದು ಆ್ಯಪಲ್, ಬಟರ್ಫ್ಲೈ. ಸೊ ಇದು ಸಾಫ್ಟ್ ಪ್ಯಾಸ್ಟಲ್ಸಲ್ಲಿ ಮಾಡಿರೋದು. ನಾನು ಏನು ಮಿಸ್ಟೇಕ್ ಮಾಡಿದೆ ಅಂದರೆ ಬಾರ್ಡರೇ ಹಾಕಿಲ್ಲ, ಹಾಗೆ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ಇದು ಸಾಫ್ಟ್ ಪ್ಯಾಸ್ಟಲ್ಸಲ್ಲಿ ಔಟರ್
ಬ್ಯಾಕ್ಗ್ರೌಂಡ್ ಮಾಡಿ ಇಫ್ ಯು ಕ್ಯಾನ್ ಡ್ರೀಮ್ ಇಟ್ ದೆನ್ ಯು ಕ್ಯಾನ್ ಡೂ ಇಟ್ ಅಂತ ಆರ್ಟಿಸ್ಟ್ ಏನೋ ನಾನು ಆಗ ಏನು ಯೋಚನೆ ಮಾಡಿ ಬರ್ದಿನೋ ನೆನಪಿಲ್ಲ. ಆ್ಯಂಡ್ ಅದು ಕೊಕೊನಟ್ ಸಾಫ್ಟ್ ಪ್ಯಾಸ್ಟಲ್ಸಲ್ಲಿ ಮಾಡಿರೋದು. ಆ್ಯಂಡ್ ಇದು ಏನೋ ಮಾಡೋಕ್ಕೋಗಿ ಏನೋ ಆಗಿದೆ, ಅಷ್ಟು ಚೆನ್ನಾಗಿಲ್ಲ. ಆ್ಯಂಡ್ ಇದು ಸೀನರಿ ಸನ್ಸೆಟ್ ಆದಮೇಲೆ. ಸೊ ಇದು ಇನ್ನೂ ಒಂದು ಸಾಫ್ಟ್ ಪ್ಯಾಸ್ಟಲ್ಸಲ್ಲೇ ಮಾಡಿರೋದು. ಆ್ಯಂಡ್ ದ್ಯಾಟ್ ಎಂಡ್ಸ್. ಇನ್ನೊಂದು ಡ್ರಾಯಿಂಗ್ ಇದೆ, 2 ಪೇಜ್ ಬಿಟ್ಬಿಟ್ಟು ಹಂಗೆ ಮಾಡಿದ್ದೀನಿ. ಸೊ ಇನ್ನೊಂದು ಡ್ರಾಯಿಂಗ್ ಇದೆ ಇಲ್ಲಿ. ಸೊ ಇದೇ ಥರದ್ದು ಇನ್ನೊಂದು ಡ್ರಾಯಿಂಗ್ ಮಾಡಿದೆ. ಇದು ಕಾಂಪಿಟೇಷನ್ ಇತ್ತು, ಹಾಗಾಗಿ ಮಾಡಿದ್ದು. ಸೊ